ಹೇಳ್ತಾರ. ಯಾರು 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 ಅಣ್ಣ 90 ನೀವ ಹಾಕಿಲ್ಲ ಇನ್ನ. ನಿಮ್ಮ ಹೆಸರೇನ? ಹುಲಿ ರವಿಕುಮಾರ್ ಅಧ್ಯಕ್ಷರ ಕರ ಸಂಘದ ಅಧ್ಯಕ್ಷರ ಕುಡುಕರ ಸಂಘದ ಅಧ್ಯಕ್ಷರ. ಹಂಗೇನಿಲ್ಲ, ಅವ್ರ ಅಧ್ಯಕ್ಷರು ಅಷ್ಟೇ. ನಮ್ ಸಂಘದವ್ರು ಬೇಜಾರ್ ಜನ ಅವ್ರ ಇಲ್ಲಿ ಸಂಘದವ್ರೆ. ಓ ಅಂತ ಅಲ್ಲಿ ಹಾಲು ಕುಡಿದು ಇನ್ನೂ ತುಟ್ಟಿ ಒಣಗಿಲ್ಲ ಅವನಿಗೆ. ಓಯ್ ಅಂತ ಯಾಕ ನೋಡನೆ ಮಗ ಇಲ್ಲಿ ಓ ಅನ್ನಕತ್ತಾನ. ಯಾಕ ಹೋಗಾಯ್ತು. ಭಾಳ ಬೆವ್ತ್ಕೊಂಡ್ಬಿಟ್ಟಿರಿ, ಹೆಣ್ಮಕ್ಳಿದಾರ ಭಾಳ ಮಂದಿ ಅಂತ ಹೇಳಿ ಏನ್ ಹೆದರ್ಕೋಬೇಡಿ. ಏನಿಲ್ಲ ಬಿಸಿಲು. ಈಗ ಫಸ್ಟ್ ಏನ್ ಗೊತ್ತಾ, ಈ ಸೌಂಡ್ ಸಿಸ್ಟಮ್ ಅಣ್ಣಂಗ ಬರ್ಲಿ ಜೋರ್ ಚಪ್ಪಾಳಿ ಸೌಂಡ್ ಚಲೋ ಕೊಡ್ಬೇಕಲ್ಲ, ಮತ್ತ ಲೈಟಿಂಗ್ಸ್ ಎಲ್ಲ ಫಳ ಫಳ ಅಂತ ಇರ್ಬೇಕಲ್ಲ. ಬರ್ಲಿ ಜೋರ್ ಚಪ್ಪಾಳಿ ನಮ್ಮ ಅಣ್ಣಂಗ. ಹಂಗ ನಮ್ಮ ಕಾರ್ಯಕ್ರಮನ ಇಷ್ಟು ಚಲೋ ಅಚ್ಚುಕಟ್ಟಾಗ ನಡ್ಸಕತ್ತಾರ. ನಮ್ಮ ಪ್ರಜ್ವಲ್ ಅಣ್ಣಂಗ ಬರ್ಲಿ ಜೋರ್ ಚಪ್ಪಾಳಿ. ಅಣ್ಣ ಅಲ್ಲ ಸಾರಿ ತಮ್ಮ. ನಮ್ಮೆಲ್ಲ ಸಿಂಗರ್ಸ್ಗ ಬರ್ಲಿ ಜೋರ್ ಚಪ್ಪಾಳಿ, ನಮ್ಮ ಡ್ಯಾನ್ಸರ್ಗ ಬರ್ಲಿ ಜೋರ್ ಚಪ್ಪಾಳಿ. ಕೊಡ್ರಿ ಜೋರ್ ಚಪ್ಪಾಳಿ. ದ್ಯಾವಮ್ಮ ನಿಮ್ಮ ಊರಿನ ದ್ಯಾವವ್ವ ನಿಮ್ಮ ಊರಿನ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಕೊಡವ, ಜೋರ್ ಚಪ್ಪಾಳಿ ಬಿಡ್ರಿ ಅಂತ ಹೇಳ್ರಿ. ಅವ್ರು ಹೇಳಿದ್ರು, ಅವ್ರು ಕೇಳಿಲ್ಲ. ಅಂತ ಆ ಅಂಗಡಿದಾಗ ಅಂಗಡಿ ಮಾಲೀಕರು ಯಾರಾದಾರ ಅವ್ರಿಗೂ ಜೋರ್ ಚಪ್ಪಾಳಿ ಬರ್ಲಿ. ಹಂಗ ಅಲ್ಲಿಂದ ಒಂದೊಂದು ಐಸ್ ಕ್ರೀಮ್ ಬರ್ಲಿ. ಬಾಳ ಸಖಿ ಆಗಕತ್ತೈತಿ. ಅವ್ರ ಮನೆಯಿಂದ ಮೆಟ್ಟು ಬರ್ಲಿ. ಅಣ್ಣ ಅಣ್ಣ ಬ್ಯಾಡ ಬ್ಯಾಡ. ಏನಿಲ್ಲ, ಇಷ್ಟುದ್ದ ಕಾರ್ಯಕ್ರಮದಲ್ಲಿ ಇಷ್ಟು ದೂರ ಬಂದಿದ್ದೀನಿ ಅಂತಂದ್ಮೇಲೆ ನಾನು ಮದುವೆ ಆಗಿರೋದ್ರ ಬಗ್ಗೆ ಹೇಳ್ಕೊಳ್ಳೇಬೇಕು. ಮದುವೆ ಆಗಿರೋರು ಯಾರ್ಯಾರು ಇದ್ರೆ ಒಂಚೂರು ಕೈ ಎತ್ರಿ. ಏನ್ ಯಾರು ಕೈ ಎತ್ತಾ ಇಲ್ಲ? ಯಾಕೆ ಅಕ್ಕ ಬಂದಿಲ್ವಾ? ಮನೆಗೆ ಊಟ ಮಾಡಕತ್ತೀರಿ, ಅದಕ್ಕೆ ಧೈರ್ಯವಾಗಿ ಕೈ ಎತ್ತಾ ಇದ್ದೀರಿ. ಇಲ್ಲೊಂದಷ್ಟು ಜನ ಕೈ ಎತ್ತಾ ಇಲ್ಲ. ಏನ್ ಆಗಿರೋ ಮದುವೆನೆಲ್ಲ ಬ್ಯಾನ್ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಸತ್ಯವಾಗ್ಲೂ ಇಲ್ಲ. 2,000 ರೂಪಾಯಿ. ಹಾ ಹೌದಾ ಹುಲಿಯಾ? ಮದುವೆ ಆಗಿದ್ಯಾ? ಏನ್ ಅಕ್ಕನ ಹೊಡೆದು ಆಚೆ ಕಳ್ಸಿರಂಗೈತೆ? ಇರ್ಲಿ ಕೈ ಎತ್ತಿ. ಯಾಕೆಂದ್ರೆ 2,000 ರೂಪಾಯಿ ನೋಟ್ ಬ್ಯಾನ್ ಮಾಡ್ದಂಗೆ ಆಗಿರೋ ಮದುವೆ ಬ್ಯಾನ್ ಮಾಡಲ್ಲ. ನಾನೇ ಮದುವೆ ಆಗಿದ್ದೀನಿ, ಅದಕ್ಕೆ ಕೈ ಎತ್ತಾ ಇರೋದು. ಮದುವೆ ಅಂದ್ರೆ ಏನು ಅಂತ ಇವತ್ತು ಹೇಳ್ಕೊಬೇಕು. ಅದಕ್ಕೆ ಮದುವೆ ಆಗ್ತಾ ಇರೋರು ಎಷ್ಟು ಜನ ಇದ್ರೆ ಕೈ ಎತ್ರಿ. ಏನ್ ಖುಷಿಲಿ ಎತ್ಬಿಟ್ರಿ ನೋಡಿ ಸರ್. ಇಲ್ಲಿ ಅವ್ರ ಮುಖದಲ್ಲಿರೋ ಖುಷಿ ಒಂದ್ 2 ವರ್ಷ. ನೀನ್ ಯಾಕೆ ಎತ್ತಾ ಇದೀಯೋ ಮಗ? ನೀನ್ ಇನ್ನೂ ಸಮಾಧಾನವಾಗಿರೋ. ಮದುವೆ ಆಗಿದ್ದೇ ಇರೋರು, ಮದುವೆ ಆಗಿರೋರು ಎಲ್ಲರೂ ಕೇಳಿಸ್ಕೊಳ್ರಿ. ನಮ್ಮೂರು ಚಾಮರಾಜನಗರ ಪಕ್ಕದಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ನಮ್ಮೂರು ಚಾಮರಾಜನಗರ ಪಕ್ಕದಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಅಣ್ಣ ಮದುವೆ ಆಗಿ 2 ವರ್ಷ ಬರೀ ಲೈಟ್ ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು, ಕೊನೆಗೆ ನಮ್ ಚಟ್ಟ ಕಟ್ಟು. ಗೊತ್ತಿಯಲ್ಲಪ್ಪ. ಅಕ್ಕ ಅಂತೂ ಬಿದ್ದು ನಗ್ತವ್ರೆ. ಅಕ್ಕ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಡೈಲಾಗ್ ಹೊಡಿತಾ ಇದೆ. ತಂದೆ ತಲೆ ಹೊಡಿತಾರೆ, ತಾಯಿ ಬೆಣ್ಣು ಹೊಡಿತಾರೆ, ಮೇಷ್ಟ್ರು ಕೈ ಹೊಡಿತಾರೆ, ಬಹುದೂರ್ ಎದೆಗೆ ಹೊಡೆಯೋದು ಅಂತ. ಮದುವೆ ಆದ್ಮೇಲೆ ಡೈಲಾಗ್ ಚೇಂಜು. ತಂದೆ ತಲೆ ಹೊಡಿತಾರೆ, ತಾಯಿ ಬೆಣ್ಣು ಹೊಡಿತಾರೆ. ನನ್ನ ಹೆಂಡತಿ ಮೂಲೆಗೆ ಸೇರಿಸ್ಕೊಂಡು ಕೆರ್ಕೆರ ತಗೊಂಡು ಪರ್ಪರ್ಕೆ ತಗೊಂಡು ಲವ್ ನನಗೆ ಹೊಡೆಯೋದ್ರಲ್ಲಿ ನಿನಗೇನು ಖುಷಿ? ಅಲ್ಲ ಅಕ್ಕ ಬಿದ್ದು ನಗ್ತವ್ರೆ. ಅವ್ರ ಗಂಡನ್ ಕೊಡ್ದಿರೋದು ನೆನಪಾಗ್ಬಿಟ್ಟಿದೆ ಅವ್ರಿಗೆ. ಮದುವೆ ಅಂದ್ರೇನೆ ಸಾವು ಅಂತ ಓಡಾಡ್ತಾರೆ. ಏಕೈಕ ವ್ಯಕ್ತಿ ಅಂತಂದ್ರೆ ನಾನೇ. ಇದೇ ನಮ್ಮ ಮನೆ ದೊಡ್ಡ ಸಾವು. ಹೆಣ್ಮಕ್ಳು ಹಂಗೆಲ್ಲ ಕರಿಬಾರ್ದು. ಇನ್ನೇನ್ ಅನ್ಬೇಕು? ಲಗ್ನಕ್ಕಿಂತ ಮುಂಚೆ ನೀನ್ ಏನಂತ ಕರಿತಿದ್ದಿ? ಹೆಣ್ಮಗು. ಯಾಕ ಎಷ್ಟ್ ಚಲೋ ಹುಡುಗಿ, ಕನ್ಯೆ, ಗರ್ಲ್, ಕ್ಯೂಟ್ ಗರ್ಲ್, ಮುದ್ದಾದ ಹೆಣ್ಮಗ್ಳು ಅಂತೆಲ್ಲ ಎಷ್ಟು ಹೆಣ್ಮಕ್ಳಿಗೆ ಎಷ್ಟು ನೋಡು ಬೂಬಣಿ ಅಂತೆಲ್ಲ ಕರೀತಾರೆ. ಈ ಗಣಮಕ್ಳು ಸ್ವಲ್ಪ ದಿನ ಮುಂಚೆ ಶುರು ಹಚ್ಕೊಂಡಾರ. ಹೆಣ್ಮಗು ಅಂತೆಲ್ಲ ಹೇಳ್ತಾರ. ಯಾಕ ಒಂದ್ಸತಿ ಹೇಳಿ ಹೆಣ್ಮಗು. ಇನ್ನೇನ್ ಮತ್ತೆ ಕುಡ್ದಿರೋರೆ ನೆಟ್ಟೆ ಗಾಡಿ ಓಡಿಸ್ಕೊಯ್ತಾರ. ನಿಮ್ಗೇನ್ರಿ ಬಂದಿದ್ದು? ಈಗೆಲ್ಲ ಹೋಗದ ಮೋರಿಗೆ ಬಿದ್ಕತ್ತೀರ. ಯಾಕ ನಾವು ಗಾಡಿ ಓಡಿಸ್ಬೇಕಾದ್ರೆ ಮೋರಿದಾಗ ಬೀಳ್ತೀವಿ. ಯಾಕೆ ಗೊತ್ತಾ? ಅದು ನಾವು ಬೀಳೋದಲ್ಲ, ಈ ಗಣಮಕ್ಳಿಗೆ ಹೇಳಕ್ ಕೊಡೋದು. ಹಂಗೆಲ್ಲ ಬೀಳಕ್ ಹೋಗ್ಬ್ಯಾಡ್ರಿ, ಇಲ್ಲಿ ಹಳ್ಳ ಐತಿ, ಇಲ್ಲಿ ಕೊಳ್ಳ ಐತಿ ಅಂತ ನಾವು ಹೇಳೋದ್ ನಿಮ್ಗೆ. ಅದ್ರ ಲವ್ ಫೇಲ್ಯೂರ್ ಮಾಡ್ಬೇಕಾದ್ರೆ ಯಾಕೆ ಹೇಳ್ಬಿಟ್ಟು ಹೋಗಲ್ಲ ನೀವು? ಅದು ಹೇಳಲಾರ್ದಂಗ ಹಂಗ ಬಿಟ್ಟು ಹೋಗೋದು. ಅದಕ್ಕೆ ಜನಪದ ಗೀತೆ ಇಷ್ಟೊಂದಾಗಿರೋದು ಇವ್ರಲ್ಲಿ. ಹೌದು. ಯಾಕ ಅದು ಬಾಳ ಮೋಸಕ್ಕ. ನಿಮ್ ಊರ್ ಕಡೆ ಏನು ಬರೀ ಹೆಣ್ಮಕ್ಳ ಮೋಸ ಮಾಡ್ತಾರ ಅಂತ ಹೇಳಿ ಅಷ್ಟು ಹಾಡು ಒಂದಾದ್ಮೇಲೆ ಒಂದು ಒಂದೊಂದ ಮಿಲಿಯನ್ ನೋಡ್ತಂತೆ ಇವ್ರದ್ದು. ನಿಜ ಐತಿ ಅದ್ರಾಗ. ಸ್ವರ್ಗಿ ಅಲ್ಲ ಅಕ್ಕನ್ ಕೇಳ್ಬೇಕು, ಅಣ್ಣನಿಗೆ ಯಾಕೆ ಇಷ್ಟೊಂದು ಫ್ರೀ ಬಿಟ್ಟಿದೆ? ನೀವೇ ಲಗ್ನ ಆದ್ಮೇಲೆ ಬ್ಯಾರೆ ಬೇರೆ ಕರಿಬಹುದಪ್ಪಿ. ಇವಾಗ ಏನಂದ್ರ ಹೆಣ್ಮಕ್ಳಿಗ ಈಗ ಚಾ ಬೇಕಂದ್ರ
ಓ ಮಹಾಲಕ್ಷ್ಮಿ ಒಂದು ಚಾ ಕೊಡ ಯವ್ವ ಹಾ ನಿನ್ನನ್ ಮದ್ವೆ ಆಗಿದ್ದೀನಿ ಸುಸ್ಮಿತನ್ನ. ನಾನ್ ಮಹಾಲಕ್ಷ್ಮಿ ಚಾ ಕೊಡು ಅಂತ ಕರೆದು ಆ ಮಹಾಲಕ್ಷ್ಮಿ ಬಂದು ಅವ್ರ ಗಂಟ ಬೂಟಲ್ಲಿ ಹಾಕಿ ನನಗೆ ಹಾಕ್ಬೇಕದು. ಮಹಾಲಕ್ಷ್ಮಿ ಅದ್ರದ್ದು ಬರೀ ಹೆಸರಲ್ಲ, ಮತ್ತೆ? ದೇವ್ರದ್ದು ಅಂದ್ರ ಮಹಾಲಕ್ಷ್ಮಿ ದೇವತೆ ಅಂತಾನೆ ಕರಿಬಹುದು ಹೆಣ್ಮಕ್ಳನ್ನ. ಹಾ ಓ ದೇವತೆ